ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25ನೇ ಸಾಲಿನಲ್ಲಿ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಅಪ್ಡೇಟ್ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 24-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ PUC ಆನ್ವರ್ಡ್ಸ್ ಏನಿದಾರಲ್ಲ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ರಿಜಿಸ್ಟರ್ ನಂಬರ್ ಅಪ್ಡೇಟ್ ಕೂಡ ಆಗಿದೆ. ಆಮೇಲೆ ಡೇಟಾ ಕೂಡ ಫೆಚ್ ಆಗ್ತಾ ಇದ್ದಾವೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸ್ ಕೂಡ ಎಲ್ಲ ಕಂಪ್ಲೀಟಾಗಿ 5 ಸ್ಟೆಪ್ಸ್ನ ಕೂಡ ಕಂಪ್ಲೀಟ್ ಮಾಡ್ಕೋಬೋದಾಗಿದೆ. ಡೀಟೇಲ್ಸ್ಗಳು ಬರ್ತಾ ಇದ್ದಾವೆ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಕಂಪ್ಲೀಟ್ ಮಾಡಲ್ಲ ಅವ್ರು ಕಂಪ್ಲೀಟ್ ಮಾಡ್ಕೋಬೋದು. ಯಾಕಂದರೆ ಸಮಾಜ ಕಲ್ಯಾಣ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ವೈದ್ಯಕೀಯ, ಆಯುಷ್ಯ, ಕಾಲೇಜ್ ಶಿಕ್ಷಣ, ಕಾರ್ಮಿಕ ಇಲಾಖೆ, ಕೃಷಿ ಇಲಾಖೆ, ಸೊ ಎಲ್ಲ ಇಲಾಖೆಗಳ ವತಿಯಿಂದ ಕೂಡ ಡೇಟಾ ಫೆಚ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಅವರೆಲ್ಲರೂ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಫ್ರೆಂಡ್ಸ್. ಸೊ ಇಲ್ಲಿ ಕಾಂತ ಭಾವಿಸ್ತಾ ಇದ್ದೀನಿ. ನೀವು 5 ಸ್ಟೆಪ್ಸ್ಗಳು ಕೂಡ ಇವತ್ತು ಲೈವ್ನಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 13/12/2024. ಸೊ ಇವತ್ತಾನೇ ಲಾಗಿನ್ ಕೂಡ ಆಗಿದ್ದೀವಿ. ಸ್ಟಡಿ ಕ್ಯಾಸ್ಟ್ ಪರ್ಸನಲ್ ಡೀಟೇಲ್ಸ್ ಕೂಡ ಫೆಚ್ ಆಗುತ್ತೆ. ವಿದ್ಯಾರ್ಥಿಗಳು ಅಪ್ಲೈ ಕೂಡ ಮಾಡ್ಬೋದು. 2ನೇ ಸ್ಟೆಪ್ನ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ ಕೂಡ ಫೆಚ್ ಆಗುತ್ತೆ. ಸೊ ಇಲ್ಲಿ ಕಾಲೇಜ್ನಲ್ಲಿ ನೀವು ರಿಜಿಸ್ಟರ್ ನಂಬರ್, ಯಾವ ಬ್ರಾಂಚಿಗೆ ಅಡ್ಮಿಷನ್ ಆಗಿದ್ದೀರಾ, ಮತ್ತು ಅದ್ರ ಜೊತೆಗೆ ಫೀಸ್ ಏನೇನು ಪೇ ಮಾಡಿದ್ದೀರಾ, ಆಮೇಲೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಯಾವ ಬ್ರ್ಯಾಂಚು, ಯಾವ ಕೋರ್ಸು, ಯಾವ ಇಯರ್ ಎಲ್ಲ ಡೀಟೇಲ್ಸ್ ಕೂಡ ಫೆಚ್ ಆಗಿ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ 3ನೇ ಸ್ಟೆಪ್ನಲ್ಲಿ ಅಟೆಸ್ಟೇಷನ್ ಡೀಟೇಲ್ಸ್ ಕೂಡ ಫೆಚ್ ಮಾಡ್ಬೋದು. ಇದು ಏನಪ್ಪ ಅಂದರೆ ಅಟೆಸ್ಟೇಷನ್ ಏನಿದೆ ITI ಡಿಪ್ಲೊಮಾ ಮತ್ತು ಅದ್ರ ಜೊತೆಗೆ PUC ವಿದ್ಯಾರ್ಥಿಗಳು ಡಿಸೇಬಲ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ, ಪೋಸ್ಟ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿಗಳಿಗೆ ಅನೇಬಲ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ಚೆಕ್ ಮಾಡಿ ಕೂಡ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ಆಲ್ರೆಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. Students are instructed to submit the e-attestation IDs of the required documents which they have got in the e-attestation portal after approval of the uploaded documents by the concerned e-attestation officer. For more details go through the attestation user manual ಅಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ನೀವು ಅಪ್ಲೋಡ್ ಮಾಡಿರ್ತೀರಿ e-attestation ಪೋರ್ಟಲ್ನಲ್ಲಿ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀರ, ಅವೆಲ್ಲ ಅಪ್ರೂವ್ ಆದಮೇಲೆ e-attestation ID ಕೂಡ ಜನರೇಟ್ ಆಗುತ್ತೆ. ಐಡಿನ ತಂದು ಇಲ್ಲಿ ಹಾಕಬೇಕಂತ ಹೇಳಿದ್ದಾರೆ. ಇದು ಡಿಗ್ರಿ ಮತ್ತು UG PG ವಿದ್ಯಾರ್ಥಿಗೆ ಎನೇಬಲ್ ಕೂಡ ಆಗಿರುತ್ತೆ. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳು ಏನಿದಾರಲ್ಲ 4ನೇ ಸ್ಟೆಪ್ನಲ್ಲಿ ಬಂದುಬಿಟ್ಟು ನೀವು ಡೇ ಸ್ಕಾಲರ್ ಅಥವಾ ಹಾಸ್ಟೆಲರ್ ಅನ್ನೋದು ಕೂಡ ಎಂಟ್ರಿ ಮಾಡ್ಕೋಬೇಕಂದ್ರೆ ಇಲ್ಲಿ ಹಾಸ್ಟೆಲಿಗೆ ಅಪ್ಲಿಕೇಶನ್ ಹಾಕಿಬಿಟ್ಟು ನಂತರ ಡೀಟೇಲ್ಸ್ಗಳನ್ನು ಕೂಡ ಏನಂದರೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ID, HMS ID ಅಂತ ಏನು ಕರಿತೀವಿ, ಅದು ಡೀಟೇಲ್ಸ್ ಫೆಚ್ ಆಗಿರುತ್ತೆ. ಸೊ ಅಲ್ಲಿ ಕೂಡ ನೀವು ಹಾಸ್ಟೆಲಿಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ ಸಿಗದೇ ಇದ್ದರೆ ಅಂಥ ಒಂದು ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅನುಕೂಲ ಆಗುತ್ತೆ ಇದು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಮೇಂಟೆನೆನ್ಸ್ ಅಮೌಂಟ್ ಬೇಕಾಗಿತ್ತು ಅವರು ಕಂಪಲ್ಸರಿಯಾಗಿ ಹಾಸ್ಟೆಲಿಗೆ ಅರ್ಜಿ ಸಲ್ಲಿಸಲೇಬೇಕು. ಇಲ್ಲಾಂದರೆ ಅವರಿಗೆ ಮೇಂಟೆನೆನ್ಸ್ ಅಮೌಂಟ್ ಬರೋದಿಲ್ಲ, ಓನ್ಲಿ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಕೂಡ ಬರುತ್ತೆ. ಮತ್ತು 5ನೇ ಸ್ಟೆಪ್ನಲ್ಲಿ ಬಂದುಬಿಟ್ಟು ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ಪೂರ್ವ ವೀಕ್ಷಣೆ ಮತ್ತು ಅಂತಿಮ ಸಲ್ಲಿಕೆ ಅಂತ ಹೇಳ್ತೀವಿ. ನಿಮ್ಮ ಎಲ್ಲ ಅರ್ಜಿ ಸಲ್ಲಿಕೆ ಮಾಹಿತಿಗಳು ಏನೇನು ತುಂಬಿದ್ರೆ ಅವೆಲ್ಲ ಡೀಟೇಲ್ಸ್ಗಳು PDF-ನಲ್ಲಿ ನಿಮಗೆ ವ್ಯೂ ಆಗುತ್ತೆ. ಅದರಲ್ಲಿ ನೀವು ಯಾವ್ದಾದ್ರು ಡೀಟೇಲ್ಸ್ಗಳು ಕರೆಕ್ಟ್ ಆಗಿದ್ದಾವೋ ಇಲ್ಲೋ, ಏನೋ ಚೇಂಜಸ್ ಮಾಡಬೇಕು ಏನೋ ಕೂಡ ಒಂದು ಸಾರಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ. ಒಂದು ಸಾರಿ ಸಬ್ಮಿಟ್ ಮಾಡಿ ಅದರ ಮೇಲೆ ನಂತರ ನೀವು ಏನಾದರೂ ಎಡಿಟ್ ಮಾಡ್ತೀರಿ ಅಂದರೆ ಖಂಡಿತ ಕೂಡ ಬರೋದಿಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಏನಪ್ಪ ಅಂದರೆ ಒಂದು ಬಿಗ್ ಮತ್ತು ಫೈನಲ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ಸಾರಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಳಿ, ನಂತರ ಪ್ರಿವ್ಯೂ ಮಾಡಿ ಫೈನಲ್ ಸಬ್ಮಿಟ್ ಮಾಡಿ ಫ್ರೆಂಡ್ಸ್. ಹಾಗಾಗಿ ಇದು 5 ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿಲ್ಲ ಅರ್ಜಿನ ಸಲ್ಲಿಸಿ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ನು ಕೂಡ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. OBC ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 20, ಆರ್ಯ ವೈಶ್ಯ ಇಲಾಖೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 31, ಟೆಕ್ನಿಕಲ್ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 31, ಬ್ರಾಹ್ಮಣ ಅವ್ರಿಗೆ ಕೂಡ ಡಿಸೆಂಬರ್ 31, ಕಾರ್ಮಿಕ ಇಲಾಖೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 31, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಕೂಡ ಡಿಸೆಂಬರ್ 31 ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಫೆಬ್ರವರಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಎಲ್ಲ ವಿದ್ಯಾರ್ಥಿ ಕೂಡ ಅರ್ಜಿನ ಸಲ್ಲಿಸಿ. ಮತ್ತು ಅದ್ರ ಜೊತೆಗೆ ಏನಾದ್ರು ಡೌಟ್ಸ್ಗಳು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.